ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಹೆಬ್ಬಾಳದಲ್ಲಿ ಬಾಲಕನಿಗೆ ಬೆದರಿಸಿ ನಿತ್ಯ ಸುಲಿಗೆಯನ್ನ ಮಾಡಲಾಗ್ತಾ ಇತ್ತು. ಪೋಷಕರ ಕೈಕಾಲ್ ಮುರಿತೀವಿ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾ ಇದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಬಾಲಕನನ್ನ ಬೆದರಿಸಿ ಮನೆಯಲ್ಲಿ ಒಡವೆ ಹಣ ಎಲ್ಲ ಕಳ್ಳತನ ಮಾಡ್ತಾ ಇದ್ರಂತೆ. ಏನ್ ಸ್ಟೋರಿ ಇದು ಅಂದ್ರೆ, ಶಾಲೆಯಲ್ಲಿ 3 ಜನ ಸ್ನೇಹಿತರಿದ್ರು, ಸದಾ ಜೊತೆಯಲ್ಲೇ ಇರ್ತಾ ಇದ್ರಂತೆ 3 ಜನ. ಅದ್ರಲ್ಲಿ ಒಬ್ಬ ಹುಡುಗ ಏನ್ ಮಾಡ್ತಾ ಇದ್ದ, ಉಳಿದಿಬ್ರು ಸ್ನೇಹಿತರ ಹತ್ರ ನಮ್ಮ ಅಪ್ಪ ತುಂಬಾ ಶ್ರೀಮಂತರು ಅಂತ ಹೇಳ್ಕೊಳ್ತಾ ಇದ್ದಂತೆ. ನಮ್ಮ ಮನೆಯಲ್ಲಿ ಚಿನ್ನ ಇದೆ, ಕಾರ್ ಇದೆ, ನಮ್ಮ ಮನೆಯಲ್ಲಿ ಎಲ್ಲ ಇದೆ ಅಂತ ಆತ ಪದೇ ಪದೇ ಇಬ್ರು ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತಾ ಇದ್ದಂತೆ. ಸ್ನೇಹಿತನ ಶ್ರೀಮಂತಿಕೆ ಮೇಲೆ ಉಳಿದಂತ ಇಬ್ರಿದ್ರಲ್ಲ, ಅವ್ರು ಕಣ್ಣು ಹಾಕಿದ್ದಾರೆ, ಸುಲಿಗೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಸುಲಿಗೆ ಮಾಡಿದ್ದಾರೆ ಕೂಡ. ಮೊದಲಿಗೆ ಕಷ್ಟ ಅಂತ ಹೇಳಿದಕ್ಕೆ 2,000 ರೂಪಾಯಿ ತಂದು ಕೊಟ್ಟಿದ್ದಂತ ಆ ಬಾಲಕ. ಆಮೇಲೆ ಸಣ್ಣದಾಗಿ ಶುರುವಾದ ಸುಲಿಗೆ ನಿಧಾನವಾಗಿ ದೊಡ್ಡ ಮಟ್ಟಿಗೆ ಬೆಳ್ಕೊಂಡು ಹೋಗಿದೆ. ಕೆಲ ದಿನಗಳ ನಂತರ ಹಣ ಕೊಡದೇ ಇದ್ದಿದ್ದಕ್ಕೆ ಇನ್ನಿಬ್ರು ಸ್ನೇಹಿತರು ಆತನಿಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮತ್ತಿಬ್ರಿಗೆ ಹೇಳಿದಾರಂತೆ. ಆ ಇಬ್ಬರಿಂದ ಬಾಲಕನಿಗೆ ಬೆದರಿಕೆ ಹಾಕಕ್ಕೆ ಸ್ಟಾರ್ಟ್ ಆಗಿದೆ. ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ದೂರು ದಾಖಲಿಸಿದ್ದಾರೆ. ಬಾಲಕನ ತಂದೆ ಮಜ್ಜು ಎಂಬ ಓರ್ವ ಆರೋಪಿಯನ್ನ ಹೆಬ್ಬಾಳ ಪೊಲೀಸರು ಸದ್ಯಕ್ಕೆ ಬಂಧಿಸಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಎಷ್ಟು ವಯಸ್ಸಿನ ಮಕ್ಕಳು ಬಾಲಕರು ಅಂತಂದ್ರೆ ಈ ತರ ಒಟ್ಟಿಗೆ ಇರ್ತಾ ಇದ್ದಿದ್ದು, ಮತ್ತೆ ಫ್ರೆಂಡ್ಶಿಪ್ ಎಷ್ಟು ವರ್ಷದಿಂದ ಇತ್ತು, ಯಾವಾಗಿಂದ ಈ ತರ ಸುಲಿಗೆ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು? ಶರ್ಮಿತಾ ಶೆಟ್ಟಿ, ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಆದರೆ ಈ ಪ್ರಕರಣದಲ್ಲಿ ಅಪ್ರಾಪ್ತ ಬಾಲಕ ಏನು ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ತನ್ನ ಸಹಪಾಠಿಗಳ ಜೊತೆಯಲ್ಲಿ ತನ್ನ ಮನೆಯ ಹಣಕಾಸಿನ ವಿಚಾರ ಆಗಿರ್ಬೋದು, ಅದೇ ಸಂದರ್ಭದಲ್ಲಿ ಆತ ಬಂದು ಖರ್ಚು ಮಾಡ್ತಾ ಇರುವಂತಹ ವಿಚಾರವನ್ನ ಆ ಸಹಪಾಠಿಗಳು ನೋಡ್ಕೊಂಡಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಅವರು ಏರಿಯಾದ ಕೆಲ ಯುವಕರನ್ನ ಕರ್ಕೊಂಡ್ಬಂದು ನಿಮ್ಮ ತಂದೆ ತಾಯಿಯ ಕಾಲು ಮುರಿತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಡೋ ಮೂಲಕ, ಅಂದ್ರೆ ಅವರನ್ನ ಥ್ರೆಟ್ ಮಾಡೋಕೋ ಮೂಲಕವಾಗಿ ಆತ ತುಂಬಾ ಭಯ ಬಿದ್ದಿರ್ತಾನೆ. ಆದ್ರೆ ತನ್ನ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬೆದರಿಕೆ ಥ್ರೆಟ್ ಮೆಸೇಜ್ ಗಳನ್ನ ಮಾಡುವಂತದ್ದು, ಮತ್ತೆ ಅಲ್ಲಿ ಶಾಲೆಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಬೆದರಿಕೆಯನ್ನು ಹಾಕೋದು, ಮತ್ತೆ ಹೊರಗಡೆ ಕರ್ಕೊಂಡು ಹೋಗಿ ಸ್ನೇಹಿತರ ಕರ್ಕೊಂಡು ಹೋಗಿ ಅವ್ರ ಹತ್ರ ಸುಮಾರು 2,000 ಈ ತರ ಹಣವನ್ನ ವಸೂಲಿ ಮಾಡುವಂತ ಸುಲಿಗೆಯನ್ನ ಮಾಡ್ತಾ ಇರುವಂತ ಕೆಲಸಗಳು ಕೂಡ ಆಗ್ತಾ ಇದ್ರು ಕೂಡ ಆತ ಎಲ್ಲೂ ಕೂಡ ಮನೆಯಲ್ಲಿ ಹೇಳ್ಕೊಟ್ಟಿರಲ್ಲ. ಆದ್ರೆ ಮನೆಯಲ್ಲಿ 2 ಉಂಗುರಗಳು ಕೂಡ ಸಿಗೋದಿಲ್ಲ. ಈ ಸಂದರ್ಭದಲ್ಲಿ ಅವರ ತಂದೆ, ಅಪ್ರಾಪ್ತ ಬಾಲಕನ ತಂದೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲಾ ಘಟನೆಗಳನ್ನ ಏನು ಹಣವನ್ನ ಮನೆಯಲ್ಲಿ ಇಟ್ಟಿದ್ದಂತ ಹಣವನ್ನ ಚಿಲ್ಲರೆ ಕಾಸಾಗಿರ್ಬೋದು, 500, 1,000, 2,000 ಈ ತರ ಅಮೌಂಟ್ ಅನ್ನು ತೆಗೆದುಕೊಂಡು ಹೋಗಿ ಅವ್ರು ಕೊಡ್ತಾ ಇರುವಂತದ್ದು, ಮತ್ತೆ ಹಣ ಕೊಡುವಂತ ಸಂದರ್ಭದಲ್ಲೂ ಕೂಡ ಅವರು ಆತನಿಗೆ ಎಷ್ಟು ಭಯವನ್ನ ಇಡಿಸಿದ್ರು ಅನ್ನೋ ನಿಟ್ಟಿನಲ್ಲಿ ಕೂಡ ಆತ ಎಲ್ಲ ಕೂಡ ತನ್ನ ತಂದೆ ಮುಂದೆ ಬಾಯಿ ಬಿಟ್ಟಿರ್ತಾನೆ. ನಂತರ ಕಂಪ್ಲೇಂಟ್ ಅನ್ನ ಹೆಬ್ಬಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ, ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರ ಈ ಒಬ್ಬನನ್ನ, ಅಂದ್ರೆ ಈ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಅಮೌಂಟ್ ಅನ್ನ ಅವರ ಬಳಿಯಿಂದ ತೆಗೆದುಕೊಳ್ತಾ ಇದ್ದಂತಹ ಆರೋಪಿಯನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಪ್ರಮುಖವಾಗಿ ಇದೇ ಮೊದಲು, ಅಂದ್ರೆ ಈ ರೀತಿ ಸಾಕಷ್ಟು ಕಡೆ, ಅಂದ್ರೆ ಅಪ್ರಾಪ್ತ ಬಾಲಕರನ್ನ ಶಾಲೆಗೆ ಹೋದಂತ ಸಂದರ್ಭದಲ್ಲಿ ಆ ಏರಿಯಾದ ಕೆಲ ಪುಂಡರು ಈ ರೀತಿಯ ಅವ್ರಿಗೆ ಬೆದರಿಕೆ ಮಾಡಿ, ಅಂದ್ರೆ ಅವ್ರ ಫ್ರೆಂಡ್ ಸರ್ಕಲ್ ಮೂಲಕವಾಗಿ ಅವರನ್ನ ಕ್ಲೋಸ್ ಮಾಡಿಕೊಂಡು ಅನಂತರ ಇವರು ಥ್ರೆಟ್ ಮಾಡೋದ್ರಿಂದ ಆ ಮಕ್ಕಳು ಸಹ ಭಯ ಪಡ್ತಾರೆ. ಆಮೇಲೆ ಅವ್ರು ಹೇಳಿದಂಗೆ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಮಾಡೋ ಏನಾದ್ರು ತೊಂದರೆ ಮಾಡಬಹುದು ಅಂತ ಹೇಳಿ ಈ ರೀತಿ ಆ ಅಮೌಂಟ್ ಅನ್ನ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದು, ಭಯ ಬಿದ್ದು ಕೊಡ್ತಾ ಇದ್ದು ಕೂಡ ಈಗ ಹೇಳಿದ್ದಾರೆ. ಮತ್ತೆ ಶಾಲಾ ಆಡಳಿತ ಮಂಡಳಿಗೂ ಕೂಡ ಈಗ ಪೊಲೀಸರು, ಅಂದ್ರೆ ಈ ರೀತಿ ಅವ್ರ ಒಳಗಡೆ ಶಾಲಾ ಆವರಣಕ್ಕೆ ಬರುವಂತದ್ದಾಗಿರ್ಬೋದು, ಈ ರೀತಿ ಯಾಕೆ ಬರ್ತಾ ಇದ್ರು, ಅವಕಾಶವನ್ನು ಯಾರು ಕೊಡ್ತಾ ಇದ್ರು, ಮತ್ತೆ ಆ ಜೊತೆಗೆ ಜೊತೆಲಿದ್ದಂತ ಅಪ್ರಾಪ್ತ ಇಬ್ಬರನ್ನು ಕೂಡ, ಸ್ನೇಹಿತರನ್ನು ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ. ಇವರು ಎಷ್ಟು ವರ್ಷಗಳಿಂದ ಪರಿಚಯ ಇದ್ರು, ಮತ್ತೆ ಇವರಿಬ್ರು ಕೂಡ ಹಣವನ್ನ ತೆಗೆದುಕೊಳ್ತಾ ಇದ್ರ, ಇಲ್ಲ ಕೇವಲ ಅವರ ಆರೋಪಿ ಮಾತ್ರ ತೆಗೆದುಕೊಂಡು ಹೋಗ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ.